ಸಿನಿಮಾ ಸ್ಟಾರ್ ಆಗಬೇಕು ಅಂದ್ಕೊಂಡಿದ್ದ ಪವಿತ್ರ ಗೌಡ ಬೇಡದ ವಿಚಾರಗಳಿಗೆ ಹೆಚ್ಚು ಸುದ್ದಿಯಾಗಿತ್ತು. ಇದೀಗ ಪವಿತ್ರ ಗೌಡ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದು ಮೊದಲ ಪತಿ ಪವಿತ್ರ ಬಗ್ಗೆ ಮಾತನಾಡಿದ್ದಾರೆ. ಏನೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಪವಿತ್ರ ಸಂಬಂಧದ ಬಗ್ಗೆ ಸಂಜಯ್ ಸಿಂಗ್ ಮಾತು. ಮಾಜಿ ಪತ್ನಿಯನ್ನ ಸಮರ್ಥಿಸಿಕೊಂಡ ಹಳೆ ಗಂಡ. ಕೊಲೆ ಆರೋಪಿ ಪವಿತ್ರ ಗೌಡ ಸಿನಿಮಾದಲ್ಲಿ ನಟಿಸೋದಕ್ಕಿಂತ ವೈಯಕ್ತಿಕ ವಿಚಾರಗಳಿಗೆ ಸಾಕಷ್ಟು ಸುದ್ದಿಯಾಗಿದ್ದೇ ಹೆಚ್ಚು. ಅದರಲ್ಲೂ ನಟ ದರ್ಶನ್ ಜೊತೆಗಿನ ಪವಿತ್ರ ಹೆಸರು ದರ್ಶನ್ ಅಭಿಮಾನಿಗಳು ಅತ್ತಿಗೆ ಅಂತ ಕರೆಯೋ ಮಟ್ಟಕ್ಕೆ ತಂದು ನಿಂತಿತ್ತು. ಈಗ ಅತ್ತಿಗೆ ಅಂದವರೇ ಇವಳಿಂದಲೇ ನಾವು ಇಷ್ಟಪಡೋ ನಟ ಅರೆಸ್ಟ್ ಆಗುವಂತಾಯ್ತು ಅಂತ ಶಾಪ ಹಾಕುವಂತಾಗಿದೆ. ಪವಿತ್ರ ಗೌಡ ಮೊದಲ ಪತಿ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. 2007ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ಪವಿತ್ರ ಸಂಜಯ್ ಸಿಂಗ್ ಇಬ್ಬರು 5 ವರ್ಷ ವೈವಾಹಿಕ ಜೀವನ ನಡೆಸಿದ್ರು. 2013ರಲ್ಲಿ ಪರಸ್ಪರ ಒಪ್ಪಿಗೆ ಮೇರೆ ದೂರವಾಗಿದ್ದ ಜೋಡಿ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡುವ ತನಕ ಯಾರಿಗೂ ಗೊತ್ತಿರಲಿಲ್ಲ. ಇದೀಗ ಮೊದಲ ಬಾರಿ ಮಾಧ್ಯಮಗಳಿಗೆ ಸಂಜಯ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರ ಕೇಳಿದ ತಕ್ಷಣ ನನಗೆ ಶಾಕ್ ಆಯ್ತು ಎಂದಿರುವ ಸಂಜಯ್ ಸಿಂಗ್ ತಮ್ಮ ಮಾತಿನ ಪ್ರತಿ ಹಂತದಲ್ಲೂ ಪವಿತ್ರ ಪರ ವಹಿಸಿಕೊಂಡಿದ್ದು ಡಿವೋರ್ಸ್ ಆಗಿ 11 ವರ್ಷಗಳಾದ್ರೂ ಮಾಜಿ ಪತ್ನಿ ಮೇಲಿರೋ ಪ್ರೀತಿಯನ್ನ ತೋರಿಸ್ತಿದೆ. ನನ್ನ ಪವಿತ್ರ ಅಪರಂಜಿ ಎನ್ನುವಂತೆ ಪವಿತ್ರ ಪರ ವಹಿಸಿ ಮಾತನಾಡಿದ್ದಾರೆ ಸಂಜಯ್ ಸಿಂಗ್. ನನ್ನ ಪ್ರಕಾರ ಇಟ್ಸ್ ಜಸ್ಟ್ ಎ ಬ್ಯಾಡ್ ಟೈಮಿಂಗ್ ಅಂಡ್ ಎ ಬ್ಯಾಡ್ ಲಕ್ ಫಾರ್ ಆಲ್ ಆಫ್ ದೆಮ್. ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ದಟ್ ದೇರ್ ಇಸ್ ನೋ ಮಿಸ್ಟೇಕ್ ಫ್ರಮ್ ಹರ್ ಸೈಡ್. ದಟ್ಸ್ ವಾಟ್ ಐ ಫೀಲ್. ಅವ್ರಿಗೆ ಮೆಂಟಲ್ ಟಾರ್ಚರ್ ಆಗಿದೆ. ಅವ್ರು ಯಾರು ಕೆಟ್ಟದಾಗೆ ಮೆಸೇಜ್ ಕಳ್ಸೋದು, ಕೆಟ್ಟದಾಗೆ ಫೋಟೋಸ್ ವಿಡಿಯೋಸ್ ಕಳ್ಸೋದು, ನನ್ ಗೊತ್ತಿರೋ ಪ್ರಕಾರ ಚಿಕ್ಕ ವಿಷಯ ಇದ್ದಿದ್ರೆ ಪವಿತ್ರಗಳ ತಲೆನೇ ಕೆಡ್ಸ್ಕೊಂತಾ ಇರಲಿಲ್ಲ. ಬಟ್ ಇದೇನೋ ತುಂಬಾ ದೊಡ್ಡದಾಗೇನೆ ಅವನು ತಪ್ಪು ಮಾಡಿರ್ಬೋದು ಅನ್ಸುತ್ತೆ. ಇನ್ನು ಏನೋ ಕೆಟ್ಟದಾಗೇನೆ ಕಲ್ಸಿರ್ಬೋದು ಅನ್ಸುತ್ತೆ. ಒಂದ್ಸತಿ ಎಲ್ಲ ಒಂದು 10-15 ಸತಿ ಕಲ್ಸಿರ್ಬೋದು ಅನ್ಸುತ್ತೆ. ಆದ್ರಿಂದ ಪವಿತ್ರ ಗೌಡ ಅವರು ಹೋಗ್ಬಿಟ್ಟು ದರ್ಶನ್. ಇನ್ನು ಮಗಳಿಗಾಗಿಯೇ ನಾನು ಮಾತನಾಡ್ತಿರೋದು ಎಂದ ಸಂಜಯ್ ಸಿಂಗ್ ಮಗಳ ವಿಚಾರ ಎತ್ತಬೇಡಿ, ಮಗಳ ಹೆಸರನ್ನ ಹಾಳು ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಇಷ್ಟು ವರ್ಷದಿಂದ ನಾನು ಯಾರಿಗೂ ಗೊತ್ತೇ ಇರಲಿಲ್ಲ ಸಂಜಯ್ ಸಿಂಗ್ ಯಾರು ಅಂತ. ಹೌದು, ನಾನು ಈ ಮೀಡಿಯಾಗೆ ಮುಂಚೆ ಬಂದಿರೋದೇ ನನ್ನ ಮಗಳಗೋಸ್ಕರನೇ. ನನ್ನ ಮಗಳಿಗೆ ನನ್ನ ಮಗಳ ಹೆಸರು ಪ್ಲೀಸ್ ಎತ್ತಬೇಡಿ. ಯಾಕಂದ್ರೆ ಚಿಕ್ಕ ಹುಡುಗಿ ಸರ್, ಇನ್ನು ಲೈಫೇ ನೋಡಿಲ್ಲ. ಸಂಜಯ್ ಸಿಂಗ್ ಮಗಳಿಗಾಗಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಬೆನ್ನಲ್ಲೇ ಪವಿತ್ರ ಗೌಡ ಮಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ತಾಯಿಯನ್ನ ಭೇಟಿ ಮಾಡಿದ್ದಾಳೆ. ಪವಿತ್ರ ಗೌಡ ಮನಸ್ಸು ತುಂಬಾ ಮೃದು, ಅದ್ಯಾಕೀ ತರ ಆಯ್ತೋ ಗೊತ್ತಿಲ್ಲ ಎಂದಿರುವ ಸಂಜಯ್ ಸಿಂಗ್ ಎಲ್ಲವನ್ನ ನನ್ನ ಪವಿತ್ರ ಮೇಲೆ ಹಾಕೋದು ಬೇಡ, ಎರಡೂ ಕಡೆಯಿಂದ ನೋಡಿ ಎಂದಿದ್ದಾರೆ. ಈಗಲೂ ಪವಿತ್ರ ಗೌಡ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಒಟ್ಟಾರೆ ಬಿಟ್ಟೋದವಳ ಬಗ್ಗೆ ದೂರಿನ ಸರಮಾಲೆ ನಡುವೆ ಸಂಜಯ್ ಸಿಂಗ್ ಒಳ್ಳೆ ಮಾತನಾಡುವ ಮೂಲಕ ದೊಡ್ಡತನ ಮೆರೆದಿದ್ದಾರೆ. ಆದ್ರೆ ಕಟ್ಟಿಕೊಂಡ ಗಂಡನನ್ನ ಬಿಟ್ಟು ಹೋದ ಪವಿತ್ರ ಗೌಡ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿ ಕಂಬಿ ಹಿಂದೆ ಸೇರಿದ್ದಾಳೆ. ಇನ್ನೊಂದು ಕಡೆ ದರ್ಶನ್ ಪುತ್ರ ವಿನೀಶ್ ಕೂಡ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ಪೋಸ್ಟ್ ಹಾಕಿದ್ದು, ನನ್ನ ತಂದೆ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮತ್ತು ಅಸಭ್ಯ ಭಾಷೆಯಲ್ಲಿ ನಿಂದಿಸ್ತಾ ಇರೋರಿಗೆ ಧನ್ಯವಾದಗಳು. ನನಗೆ 15 ವರ್ಷ, ನನಗೂ ಮನಸ್ಸಿದೆ. ಈ ಕಷ್ಟದ ಸಮಯದಲ್ಲಿ ನನ್ನ ತಾಯಿ ಮತ್ತು ತಂದೆಗೆ ನಿಮ್ಮ ಬೆಂಬಲದ ಅಗತ್ಯವಿದೆ ಎಂದಿದ್ದಾನೆ. ಸತ್ಯ, ಮಕ್ಕಳು ಈ ಪ್ರಕರಣದಲ್ಲಿ ಬಲಿಪಶುಗಳು ಆಗ್ತಿದ್ದಾರೆ. ಯಾರೋ ಮಾಡಿದ ದುಷ್ಕೃತ್ಯದಿಂದ ಬೇರ್ಯಾರೋ ಸಂಕಷ್ಟ ಅನುಭವಿಸುವಂತಾಗಿದೆ. ಆದ್ರೆ ಇದೇ ಪುಟ್ಟ ಪುಟ್ಟ ಮಕ್ಕಳು ಇದ್ದಾಗ ಪೋಷಕರು ಎನಿಸಿಕೊಂಡವರು ಯೋಚನೆ ಮಾಡಬೇಕಿತ್ತು ಅಲ್ವೇ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18.